ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿತ್ತು ಹೊರಟಿದ್ದೀವಿ ಮೈಸೂರಿಗೆ. ಯಾಕಂದರೆ ನನ್ನ ಭಾವನ ಮಗನ ನಾಮಕರಣ ಇತ್ತು. ಹಾಗೆ ನಾನು, ನನ್ನ ಹೆಂಡತಿ, ಅಮ್ಮ ನಾವು ಮೈಸೂರಿಗೆ ಹೊರಟಿದ್ದೀವಿ. ಸೊ ಬಸ್ಗಾಗಿ ಕಾಯ್ತಿದ್ದೇವೆ. ನಾವು ಬಸ್ ಮುಂಚೆನೇ ಬುಕ್ಕಿಂಗ್ ಮಾಡಿದ್ವಿ. ಸೊ ಅದರಿಂದ ಮುಂಚೆನೇ ಬಂದು ಕಾಯ್ತಿದ್ವಿ. ಸ್ವಲ್ಪ ಮಳೆ ಬರ್ತಿತ್ತು. ಅದಕ್ಕೆ ನಾವು ಬುಕ್ ಮಾಡಿದಂಥ ಬಸ್ ಸುಗಮ ಟೂರಿಸ್ಟ್. ಸೊ ಆ ಆಫೀಸ್ ಮುಂದೆ ಕೂತಿದ್ದೇವೆ. ಅಮ್ಮ ಮತ್ತು ನನ್ನ ಹೆಂಡತಿ ಕೂತಿದ್ದಾರೆ. ಸದ್ಯಕ್ಕೆ ನಮಗೆ ಬಸ್ ಬಂತು. ಬಸ್ ಒಳಗೆ ಹೋದ್ವಿ. ಆಗಲೇ ಬಸ್ಸಿಗೆ ಬಂದಿದ್ದೇವಂತ ತಂದೆಗೆ ನನ್ನ ಹೆಂಡತಿ ಫೋನ್ ಮಾಡಲಿದ್ದು. ನಂತರ ನನ್ನ ಫೋನಿಗೆ ನನ್ನ ತಮ್ಮ ವೀಡಿಯೋ ಕಾಲ್ ಮಾಡಿದ್ದ. ಸೊ ಅವನ ಹತ್ರ ಕೂಡ ಮಾತಾಡಿದ್ವಿ. ಹಾಗೆ ಮಾತಾಡ್ತಾ ಟೈಮ್ ಹೋಯಿತು. ನನಗೆ ನಿದ್ದೆ ಬರಲಿಕ್ಕೆ ಶುರು ಆಯಿತು. ಸೊ ನಾನು ಸ್ವಲ್ಪ ನಿದ್ದೆ ಮಾಡಿದೆ. ಸರಿಯಾಗಿ 7 ಗಂಟೆಗೆ ನಾವು ಮೈಸೂರು ರೀಚ್ ಆದ್ವಿ. ಅಲ್ಲಿ ನಮ್ಮ ಭಾವನ ಮನೆಗೆ ಹೋದ್ವಿ. ಮನೆ ತುಂಬ ಚೆನ್ನಾಗಿತ್ತು. ಅಲ್ಲಿ ವಾತಾವರಣ ತುಂಬ ಅಷ್ಟೇ ಚೆನ್ನಾಗಿತ್ತು. ಮಳೆ ಬಂದ ಕಾರಣ ತುಂಬ ಕೋಲ್ಡ್ ಆಗಿತ್ತು. ನಮ್ಮ ಭಾವ ನನ್ನ ತಾಯಿಗೆ ಬೋರ್ ಆಗಬಾರ್ದಂತ ಟಿ ವಿಯಲ್ಲಿ ನ್ಯೂಸ್ ಚಾನಲ್ ಹಾಕಿಟ್ರು. ಹಾಗೆ ಬೆಳಿಗ್ಗೆ ತಿಂಡಿಗೆ ಅಂತ ನಾನು ಮತ್ತು ನನ್ನ ಭಾವ ತಿಂಡಿ ತಗೊಳ್ಳಿಕ್ಕೆ ಹೋಟೆಲಿಗೆ ಹೊರಟಿದ್ವಿ. ಮಧ್ಯಾಹ್ನಕ್ಕೆ ಅನ್ನ ಹಾಗೂ ಪದಾರ್ಥಕ್ಕೆ ಹೆಂಡತಿ ಮತ್ತು ಅಮ್ಮ ರೆಡಿ ಮಾಡ್ತಿದ್ರು. ಅಮ್ಮ ಅಕ್ಕಿ ತೊಳಿತಿದ್ರು ಅನ್ನಕ್ಕೆ. ಹಾಗೆ ಪದಾರ್ಥ ಏನಂತ ಕೇಳುವಾಗ ಟೊಮೆಟೊ, ಬಟಾಟೆ ಸಾಂಬಾರು ಹಾಗೆ ಪಾಲಕ್ ಸೊಪ್ಪು ಪಲ್ಯವನ್ನು ರೆಡಿ ಮಾಡ್ತಿದ್ರು. ರೆಡಿ ಆಗ್ತಿತ್ತು. ಭೋಜನಕ್ಕೆ ಸಿಗ್ತದೆ. ಟೊಮೆಟೊ ಕಟ್ ಮಾಡಿದ್ರು. ಟೊಮೆಟೊ ಹಾಕಿ ಬಟಾಟೆ ಕಟ್ ಮಾಡಿದ್ರು. ತೆಂಗಿನಕಾಯಿ ಸುರಿದಿದ್ರು. ಇವತ್ತು ಮೈಸೂರಿನಲ್ಲಿ ಪುನಃ ಸೂ ಫಿಲ್ಮ್ ನೋಡ್ಲಿಕ್ಕೆ ಹೋಗಿದ್ವಿ. ಯಾಕಂದರೆ ಅಮ್ಮ ನೋಡಿರಲಿಲ್ಲ, ಅದಕ್ಕಾಗಿ. ಇಂಟರ್ವ್ಯೂನಲ್ಲಿ ಸಮೋಸ ತಂದ್ವಿ, ತುಂಬ ಚೆನ್ನಾಗಿತ್ತು. ಅವ ಹಣ ಕೊಡದಿದೆ ಎಂತ ಮಾಡ್ತೀಯ ಅಶೋಕ? ಫಿಲ್ಮ್ ಮುಗಿಯುವಂತ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿತ್ತು. ಅಮ್ಮ ಕೂಡ ಹೇಳಿದ್ರು ತುಂಬ ಚೆನ್ನಾಗಿತ್ತು ಅಂತ. ನಕ್ಕು ಸಾಕಾಯಿತು. ಇವತ್ತಂದರೆ ಹೀಗೆ ಮುಗೀತು. ಥ್ಯಾಂಕ್ ಯು ಸೋ ಮಚ್.